ಹೆಣ್ಣು ಮಕ್ಕಳಿಗೆ ಸಮಾನವಾಗಿರುವಂಥ ಅವಕಾಶವನ್ನು ಶರಣರು ಕೊಡ್ತಾ ಬಂದರು ಅನ್ನುವಂಥದ್ದು, ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾ ಬಂದರು ಅನ್ನುವಂಥದ್ದು. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಯಾವ ಕಟ್ಟಳೆಗಳಲ್ಲಿ ಹೆಣ್ಣು ಮಗಳನ್ನು ಇಡಲಾಗಿತ್ತೋ ಆ ಎಲ್ಲ ಕಟ್ಟಳೆಗಳನ್ನು ಪೂರ್ಣವಾಗಿ ತೂರಿದಂತಹ, ಗಾಳಿಗೆ ತೂರಿ ಬದುಕ್ತಾ ಇರುವಂಥ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ನಾವು ಹೆಣ್ಣು ಮಗಳಿಗೆ ವಿಧಿಸಿದಂಥ ಎಲ್ಲ ವಿಧಿವಿಧಾನಗಳನ್ನು ಕಟ್ಟಪ್ಪಣೆಗಳು ಅಂತ ತಿಳ್ಕೊಳ್ಬಾರ್ದು. ಅವುಗಳನ್ನೆಲ್ಲ ಗಾಳಿಗೆ ತೂರಿ ನಾವು ಸಮಾನರು, ಸ್ವಾತಂತ್ರ್ಯರು ಅಂತ ತಿಳ್ಕೊಂಡು ಗಂಡು ಮಗನ ಹಾಗೆ ಅಥವಾ ಗಂಡು ಮಕ್ಕಳ ಹಾಗೆ ಅವರೂ ಬಟ್ಟೆ ತೊಟ್ಟು ನಾವೀಗ ಸಮಾನತೆಯನ್ನು ತಂದುಕೊಂಡಿವಿ ಅನ್ನುವಂಥ ಭಾವನೆಗೆ ಬರೋದು ಬಹಳ ದೊಡ್ಡ ತಪ್ಪು. ಇವತ್ತೆಲ್ಲ ನಾವು ನೋಡಕತ್ತೀವಿ ಏನಪ್ಪ ಅಂತಂದರೆ, ನಾವು ಹೆಣ್ಮಗಳು ಬಂಧನದಲ್ಲಿ ಇರೋವಳಲ್ಲ, ನಮಗೂ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡು ಆ ಸ್ವಾತಂತ್ರ್ಯತೆಯನ್ನು ಬಟ್ಟೆ ತೊಡುವಲ್ಲಾಗಲಿ, ವ್ಯಸನಾದಿಗಳನ್ನು ಮಾಡುವಲ್ಲಾಗಲಿ, ಮಾತಾಡುವಂಥ ವಿಷಯದಲ್ಲಾಗಲಿ ಅಥವಾ ಇನ್ಯಾವುದೋ ಸ್ವೇಚ್ಛಾಚಾರದ ವಿಷಯದಲ್ಲಾಗಲಿ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಳೋದಾದರೆ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಇವತ್ತು ವಿಚಾರ ಮಾಡಬೇಕು. ಹೆಣ್ಣುಮಗಳು ಏನಪ್ಪ ಅಂತಂದರೆ, ಆಕೆಗೆ ಗೌರವ ಸಿಕ್ಕಿರುವಂಥದ್ದು, ಆಕೆಯ ಬಗ್ಗೆ ಅಭಿಮಾನ ಇರುವಂಥದ್ದು, ಆಕೆಗೆ ಇವತ್ತಿಗೂ ಕೂಡ ಅಂಥ ಪೂಜನೀಯ ಸ್ಥಾನವನ್ನು ಕೊಡುವಂಥದ್ದು ಎದಕ್ಕಪ್ಪ ಅಂತ ಕೇಳಿದ್ರೆ ಆಕೆಯಲ್ಲಿರುವಂಥ ತಾಯ್ತನಕ್ಕೆ ಅನ್ನುವಂಥದ್ದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಕೇವಲ ಸ್ವಾತಂತ್ರ್ಯತ ಅನ್ನುವಂಥದ್ದನ್ನು ಇಟ್ಟುಕೊಂಡು ಅಥವಾ ಸ್ವಾವಲಂಬಿತನ ಅಂತ ಇಟ್ಟುಕೊಂಡು ನಾವು ಹೇಗೋ ವರ್ತನೆ ಮಾಡುವ ಮೂಲಕ ನಮ್ಮ ಗೌರವವನ್ನು ನಾವೇ ಕಡಿಮೆ ಮಾಡಿಕೊಳ್ಳಬಾರ್ದು ಅನ್ನುವಂಥ ವಿಚಾರವೂ ಕೂಡ ಹೆಣ್ಮಗಳಿಗೆ ಇರಬೇಕಾದದ್ದು ಭಾಳ ಅವಶ್ಯ ಅಂಥೇಳಿ. ಹಾಗಾಗಿ ಶರಣರು ಸ್ವಾತಂತ್ರ್ಯವನ್ನು ಕೊಡುವಂತಹ ಸಂದರ್ಭದಲ್ಲಾಗಲಿ, ಅವರಿಗೆ ಸಮಾನ ಅವಕಾಶವನ್ನು ಕೊಡುವಂಥ ಸಂದರ್ಭದಲ್ಲಾಗಲಿ ಆಕೆ ಎಲ್ಲೆಯನ್ನು ಮೀರಬಾರ್ದು ಅನ್ನುವಂಥ ಲಕ್ಷ್ಯದಲ್ಲೂ ಕೂಡ ಇದ್ದರು ಅನ್ನುವಂಥದ್ದನ್ನೇ ನಾವು ಲಕ್ಷ್ಯ ಇಡಬೇಕು, ವಚನಗಳಲ್ಲಿ ಓದಿ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಇವತ್ತೆಲ್ಲ ನಾವು ನೋಡಕತ್ತೀವಿ, ಯಾವ ದಿನಮಾನದಲ್ಲಿದ್ದೀವಿ ಅಂತಂದರೆ, ಏನು ನಾವು ತಾಯಿ ಹೇಳ್ತಾ ಇದ್ರಲ್ಲ, ಕುಂಕುಮ ಹಚ್ಚುವ ವಿಷಯ, ತಾಳಿ ಕಟ್ಟುವ ವಿಷಯ, ಕಾಲುಂಗರದ ವಿಷಯ, ಬಳೆ ತೊಡುವ ವಿಷಯ, ಮುತ್ತೈದೆ ಅನಿಸಿಕೊಳ್ಳುವಂಥ ವಿಷಯವಾಗಿ ನೋಡ್ತಾ ಬಂದಾಗ ಇವತ್ತೇನಪ್ಪ ಅಂತ ಕೇಳಿದರೆ ನಾವೆಲ್ಲ ಅವುಗಳನ್ನು ಇಟ್ಕೊಳ್ಬೇಕು. ಕುಂಕುಮದ ವಿಷಯ ಬಂದಾಗ ನಾವು ಅದು ಮುತ್ತೈದೆಯ ಲಕ್ಷಣ, ಗಂಡ ಹೋದ್ಮೇಲೆ ತೆಗಿಬೇಕು ಅನ್ನುವಂಥ ವಿಚಾರ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನೋಡು ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿಯೇ ಕುಂಕುಮ ಹಚ್ಕೊಳ್ತಾ ಬಂದಿದ್ದಿ, ಅದನ್ನು ಇಟ್ಕೊಳ್ಳೋದರಲ್ಲಿ ಏನೂ ತಪ್ಪಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಂದರು. ಆದರೆ ಇವತ್ತು ಇವೆರಡೂ ವಿಚಾರಗಳನ್ನು ಮೀರಿ ನಡೀತಕ್ಕಂಥ ಹೆಣ್ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಆ ಕಾಲುಂಗರಕ್ಕೆ, ಆ ತಾಳಿಗೆ, ಆ ಕುಂಕುಮಕ್ಕೆ, ಆ ಬಳೆಗೆ, ಆ ಮುತ್ತೈದೆತನಕ್ಕೆ ಬಹುಶಃ ಏನೂ ಅರ್ಥವೇ ಇಲ್ಲೇನೋ ಅನ್ನೋ ಹಾಗೆ ನಡ್ಕೊಳ್ಳುವಂಥ ಹೆಣ್ಮಕ್ಕಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ. ನಮ್ಮ ಊರು ಕೇರಿಗಳಲ್ಲಿ ನಾವು ಬಿಟ್ಟರೆ ದೂರದ ಊರುಗಳಲ್ಲಿ, ನಗರಗಳಲ್ಲಿ, ಬೆಳೆದಿರ್ತಕ್ಕಂಥ ದೊಡ್ಡ ನಗರಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಇಂಥ ವ್ಯವಸ್ಥೆಯನ್ನು. ಹಾಗಾಗಿ ಇವತ್ತು ನಾವು ಇವುಗಳನ್ನು ಚೌಕಟ್ಟಂತಾಗಲಿ, ಇವುಗಳನ್ನು ಬಂಧನ ಅಂತಾಗಲಿ, ಅಥವಾ ಇವುಗಳು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ವಸ್ತುಗಳು ಅಂತಾಗಲಿ ನೋಡಬಾರ್ದು ಅನ್ನುವಂಥದ್ದು. ಇವುಗಳಿಗೆ ಅದರದೇ ಆದ ಮಹತ್ವ ಇರುವಂಥದ್ದನ್ನು ನಾವೆಲ್ಲ ಕೇಳ್ತಾ ನೋಡ್ತಾ ಬಂದಿರುವಂಥವರು, ಹೆಚ್ಚಾಗಿ ತಾಯಂದರು ನೀವೆಲ್ಲ ಸೇರಿದ್ದೀರಲ್ಲ, ನಿಮಗೆ ಇದರ ಬಗ್ಗೆ ಹೇಳೇಬೇಕಾಗಿಲ್ಲ. ಹಾಗಾಗಿ ಇದರ ಜೊತೆಗೆ ನಾವು ಇನ್ನೊಂದನ್ನು ನೋಡಬೇಕಾಗಿದೆ ಏನಪ್ಪ ಅಂತ ಕೇಳಿದ್ರೆ, ಹೆಣ್ಣುಮಗಳು ತಾಯಿಯಾಗಿ, ಆಕೆ ಆಯಿಯಾಗಿ, ಆಕೆ ಅಕ್ಕ ತಂಗಿಯಾಗಿ, ಆಕೆ ಇನ್ನೇನೇನೋ ಬೇರೆಯ ಪಾತ್ರವನ್ನು ನಿಭಾಯಿಸ್ತಾಳೆ ಅನ್ನುವಂಥದ್ದನ್ನು ನಾವು ನೋಡ್ತೀವಲ್ಲ, ಆಕೆ ಒಂದೇ ಆ ಒಂದು ಪಾತ್ರವನ್ನು ನಿಭಾಯಿಸುವುದಿಲ್ಲ. ಗಂಡು ಮಗನೂ ಕೂಡ ಏನಪ್ಪ ಅಂತಂದರೆ ತಂದೆಯಾಗಿ, ಅಣ್ಣ ತಮ್ಮನಾಗಿ, ಸ್ನೇಹಿತನಾಗಿ, ಅಜ್ಜನಾಗಿ ಇನ್ನೂ ಏನೇನೋ ಪಾತ್ರವನ್ನು ಅವನು ನಿಭಾಯಿಸ್ತಾನೆ. ಆದರೆ ಇದರಲ್ಲಿ ನಾವು ನೋಡುವಂಥದ್ದೇನಪ್ಪ ಅಂತ ಕೇಳಿದ್ರೆ, ಹೆಣ್ಮಗಳು ಬೇರೆ ಪಾತ್ರಗಳನ್ನು ನಿರ್ವಹಿಸ್ತಾಳೆ ಅನ್ನುವಂಥದ್ದನ್ನೇ ನೋಡ್ತೀವಲ್ಲ. ತಾಯಿಯಾಗಿ, ಆಯಿಯಾಗಿ, ಅಕ್ಕ ತಂಗಿಯಾಗಿ ಅಂತೇನು, ಹೆಂಡತಿಯಾಗಿ ಅಂತೇನು ನೋಡ್ತಾ ಬರ್ತೀವಲ್ಲ, ಇವೆಲ್ಲ ಸಂಬಂಧಗಳಲ್ಲಿ ನಾವು ಹೆಚ್ಚಿಗೆ ಗೌರವವನ್ನು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ತಾಯಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ತಾಯಿಗೆ ಸಲ್ಲುವಂಥ ಗೌರವ, ತಾಯಿಯ ಬಗ್ಗೆ ಇರ್ತಕ್ಕಂಥ ಗೌರವ, ಅಭಿಮಾನ ನಾವು ಇನ್ನುಳಿದ ಯಾವ ಪಾತ್ರಗಳಲ್ಲಿ ಅಷ್ಟಾಗಿ ಕಾಣೋದನ್ನು ನೋಡಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಅಕ್ಕ ತಂಗಿಯ ಸಂಬಂಧ ತಗೊಂಡ್ರೆ ಅಲ್ಲಿ ಜಗಳಗಳಿದ್ದಾವೆ, ಗೊಂದಲಗಳಿದ್ದಾವೆ. ಇನ್ನು ಹೆಂಡತಿ ಅಥವಾ ಸ್ನೇಹಿತೆ ಅಂತ ತಗೊಂಡಾಗ ಅಲ್ಲಿ ಮನಸ್ತಾಪಗಳಿದ್ದಾವೆ, ಜಗಳಗಳಿದ್ದಾವೆ, ಡೈವರ್ಸ್ಗಳಿದ್ದಾವೆ, ಏನೇನೋ ಇದ್ದಾವೆ. ಆದರೆ ತಾಯಿ ಅನ್ನುವಂಥ ವಿಷಯ ಬಂದಾಗ ಅಲ್ಲಿ ಪರಿಪೂರ್ಣ ಪ್ರೇಮವನ್ನು ನೋಡಲಿಕ್ಕೆ ನಾವು ಸಾಧ್ಯ ಇರೋದ್ರಿಂದ, ಪರಿಪೂರ್ಣ ವಾತ್ಸಲ್ಯವನ್ನು ನೋಡಲಿಕ್ಕೆ ಸಾಧ್ಯ ಇರೋದ್ರಿಂದ
ತಾಯಿಗೆ ಎಲ್ಲಿಲ್ಲದ ಗೌರವ ಕೊಟ್ಟಿರುವಂತಹದ್ದನ್ನು ನೋಡ್ತೀವಿ. ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ವಿಚಾರ ಹೇಳೋದನ್ನ ಏನು ಕೇಳ್ತೀವಪ್ಪ ಅಂದರೆ, ಸನ್ಯಾಸಿ ಆದರೂ ಕೂಡ ತಾಯಿಯನ್ನು ಗೌರವಿಸಬೇಕು ಅಂತೇಳಿ, ತಾಯಿಗೆ ನಮಸ್ಕರಿಸಬೇಕು ಅಂತೇಳಿ, ತಾಯಿ ಬಂದಾಗ ಆಕೆಯ ಕಡೆಯಿಂದ ನಮಸ್ಕರಿಸಿಕೊಳ್ಳಬಾರದು ಅಂತೇಳಿ, ತಾಯಿಗೆ ಇನ್ನೇನೋ ಉಡುಗೊರೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಭಾರತೀಯ ಪರಂಪರೆಯಲ್ಲಿ ನೋಡ್ತಾ ಬರ್ತೀವಿ. ಯಾವ ಸಂಬಂಧಗಳಿಗೂ ಬೆಲೆ ಕೊಡದಂಥ ವ್ಯವಸ್ಥೆ ತಾಯಿಗೆ ಕೊಟ್ಟಿರುವಂಥದ್ದನ್ನು ನೋಡಿದಾಗ ಆ ತಾಯಿ ಅನ್ನೋದಕ್ಕೆ ಎಂಥ ಮಹತ್ವ ಇರಬೇಕು, ಎಂಥ ಶಕ್ತಿ ಇರಬೇಕು ಅದಕ್ಕೆ ಅನ್ನುವಂಥದ್ದನ್ನು ಮಾತನಾಡುವಾಗ ನಮ್ಮ ಪೂಜ್ಯರು ಮಹಂತ ಅಜ್ಜವ್ರು ಹೇಳಕತ್ತಿದ್ರು, ತಾಯಿಯ ಬಗ್ಗೆ ಅಜ್ಜರ ಓದ್ತಾ ಹೋದ್ರೆ ಕಣ್ಣಾಗ ನೀರು ಬರಬೇಕು ಅಂಥಂಥ ಮಾತುಗಳನ್ನು ಬರ್ದಾರ ಅಂಥೇಳಿ. ಖರೆ ನಮ್ಮ ಹಂದಿಗುಂದ ಅಜ್ಜವರು ಭಾಳ ಅದ್ಭುತ ವಿಚಾರಗಳನ್ನು ಹೇಳ್ತಾ ಬಂದಾರ. ಅದರಾಗ ಶರೀಫ್ ಅಜ್ಜರ ಬಗ್ಗೆ ಒಂದು ಉದಾಹರಣೆ ಕೊಟ್ಟರು. ಆ ಶರೀಫ್ ಅಜ್ಜರದೇ ಒಂದು ತಾಯಿಯ ಬಗ್ಗೆ ಒಂದು ಮಾತದೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಅವರು ಹೇಳ್ತಾರೆ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ, ಮೊಲೆಯ ಹಾಲ ಉಣಿಸಿದೆಯವ್ವ, ಮುತ್ತನಿಕ್ಕಿ ಮುದ್ದಾಡಿದೆಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುವುಗೂಡಿನ ಮಾಳಿಗೆ ಇಟ್ಟಿ 6, 3, 9 ತಿಂಗಳು ಕತ್ತಲ ಗವಿಯೊಳು ಬಚ್ಚಿಟ್ಟಿ ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿಟ್ಟೆವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ಎಂಥ ಅದ್ಭುತ ಮಾತು ಹೇಳ್ತಾ ಹೋಗ್ತಾರಂತಂದರೆ ತಾಯಿಯ ಬಗ್ಗೆ ಅಪಾರತಪಡಿಸ್ತಾರೆ. ನಾವು ನೋಡ್ತೀವಿ, ಒಮ್ಮೆ ಅವರ ಜೀವನದಲ್ಲಿ ಬರ್ತದೆ, ಅವರು ಹೊರಗಿಂದ ಮನೆಗೆ ಬರುವಂಥ ಸಂದರ್ಭ, ಹಿರಿಯರ ಜೊತೆಗೆ ತಂದೆ ತಾಯಿ ಮಾತಾಡಿ ಮಗನ ಮದುವೆ ದೌಡ್ ಮಾಡಿ ಮುಗಿಸ್ಬೇಕು ಅಂತಂದುವಾಗ ಆ ಮಗ ಬಂದುಗಳೇ ತಾಯಿ ಒಳಗೆ ಹೋದ್ಲು. ಆಮೇಲೆ ತಂದೆನೂ ಕೂಡ ಹಿರಿಯರಿಗೆ ಏನೋ ವ್ಯವಸ್ಥೆ ಮಾಡ್ಲಿಕ್ಕೆ ಒಳಗೋಗ್ತಾನೆ. ಶರೀಫರು ಬಂದಾಗ ಏನು ಎಲ್ಲ ಹಿರಿಯರು ಕೂಡಿರಲ್ಲ ಅಂದರೆ, ಇಲ್ಲ ನಿನ್ನ ಮದುವೆ ಮಾತಾಡೋಕ್ಕೆ ನಾ ಮದುವೆ ವಿಚಾರಕ್ಕೆ ಕೂಡೀವಿ ಅಂತಂತಾರೆ. ಆಯಿತು ಬರ್ತೀನಿ ತಡಿ, ನಾನು ಒಟ್ಟು ಮಕ್ಕ ಮದಿನಾಕ್ಕೆ ಹೋಗ್ಬೇಕು ಅಂತ ಒಳಗೆ ಹೋಗ್ತಾರೆ. ಇವ್ರು ಹೊರಗೆ ಕೂತವ್ರು ಅಂದ್ರಂತ, ಎಲ್ಲಿ ಮಕ್ಕ ಮದಿನ, ಎಲ್ಲಿ ಹೊಂಟ ನೀವ ಅಂತಂದಾಗ ಅವರು ಒಳಗೆ ಹೋಗಿ ತಂದೆ ತಾಯಿಯನ್ನು ಸುತ್ತ ಹಾಕಿ ನಮಸ್ಕಾರ ಮಾಡಿ ಹೊರಗೆ ಬಂದು ಕೂತ್ಕೊಂಡಾಗ, ಎಲ್ಲಿ ಮಕ್ಕ ಮದಿನ, ಎಲ್ಲಿ ನೀನು ಹೋದಿ, ಮನ್ಯಾಗ ಹೋಗಿ ಒಳಗೆ ಬಂದ್ರೆ ಮಕ್ಕ ಮದಿನಾಕ್ಕೆ ಹೋದಂಗಾತನು ಅಂದರೆ, ನನಗೆ ಮಕ್ಕ ಮದಿನ ಎಲ್ಲೋ ಇಲ್ಲ, ತಂದೆ ತಾಯಿ ಇರುವಂಥ ನನ್ನ ಏನು ಮನೆಯೊಳಗೆ ಏನು ತಂದೆ ತಾಯಿ ಅದಾರಲ್ಲ ಅವರ ನನ್ನ ಮಕ್ಕ ಮದಿನ ಅಂತ ಅವ್ರು ಹೇಳಿರುವಂಥದ್ದನ್ನು ನೋಡ್ತೇವೆ. ಶಂಕರಾಚಾರ್ಯರ ವಿಷಯಕ್ಕೆ ಬಂದಾಗ ಶಂಕರಾಚಾರ್ಯರು ಕೂಡ ತಾಯಿಗೆ ಎಷ್ಟು ಗೌರವ ಕೊಟ್ಟರು. ಒಬ್ಬ ಮಗ ಸನ್ಯಾಸಿ ಆಗಬೇಕೇನೋ ಅಪೇಕ್ಷೆ, ಆದರೆ ತಾಯಿ ಒಪ್ಪಿಗಿಲ್ಲ. ಅವರೊಂದು ಉಪಾಯ ಮಾಡಿ, ಏನಪ್ಪ ನದಿ ಒಳಗೆ ಬಟ್ಟೆ ತೊಳೆಯಕ್ಕೆ ತಾಯಿ ಹೋಗ್ಯಾಳ, ಈಸ್ ಹೊಡೆಯೋಣ ಅಂತ ಇವ್ರು ನೀರಾಗಿಳಿದಾರೆ. ಅಲ್ಲೇ ಒಂದು ಉಪಾಯ ಹೊಳೆದು ಮೊಸಳಿ ಕಾಲು ಹಿಡ್ದದ ಅನ್ನೋದೊಂದು ನೆವ ಮಾಡಿ ಚೀರಾಡಿದಾಗ ಕೂಗಾಡಿದಾಗ ತಾಯಿ ಆತಂಕಕ್ಕೆ ಒಳಗಾದ್ಲು. ನನ್ನ ಮಗನ ಯಾರು ಬದುಕಿಸ್ಕೊಡ್ರಿ ಅಂಥೇಳಿ ಅತ್ತಿತ್ತ ನೋಡಿದರೆ ಯಾರಿಲ್ಲ. ಶಂಕರಾಚಾರ್ಯರು ಹೇಳಿದರಂತೆ, ಅವ್ವ ನೋಡು ಮೊಸಳಿ ಕಾಲು ಹಿಡ್ದದಲ್ಲ, ಅದು ಹೇಳಾಕತ್ತದ ನನ್ನನ್ನು ಸನ್ಯಾಸಿ ಆಗಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ಬಿಡ್ತದಂತ ಅಂತ ಹೇಳಿದರೆ, ಆ ಗಾಬರಿ ಒಳಗೆ ಮತ್ತೊಂದು ವಿಚಾರ ಮಾಡಲಾರ್ದೆ, ಆಗಲಿ ನನ್ನ ಮಗ ಬದುಕಿದ್ರೆ ಸಾಕು ಸನ್ಯಾಸಿನೇ ಆಗೋಲ್ನಕ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ನಗನಗತ ಶಂಕರಾಚಾರ್ಯರ ಮೇಲೆ ಬರ್ತಾರೆ. ಯಾಕೋ ಮಾರಾಯ, ಮೊಸಳಿ ಹಿಡ್ದದಂತ ನನ್ನ ಗಾಬರಿ ಮಾಡಿದಿ, ನಗತಾ ಮ್ಯಾಲೆ ಬರ್ತೀಯಲ್ಲ ಅಂದರೆ, ಏನು ಮೊಸಳಿಲ್ಲ ಏನಿಲ್ಲ, ಸುಮ್ಮನೆ ನನಗೆ ಸನ್ಯಾಸಿ ಆಗಕ್ಕೆ ಒಪ್ಪಿಗೆ ಕೊಡು ಅನ್ನೋದಕ್ಕೆ ಹಂಗೆ ಮಾಡಿದೆ ಅಂದಾಗ ತಾಯಿ ಕಣ್ಣೀರು ಹಾಕಿ ಆ ಮಗನ ಮುಂದೆ ಏನಪ್ಪ ಹಿಂಗೆ ಮಾಡಿದಿ ಅನ್ನುವಾಗ ಆಗ ಶಂಕರಾಚಾರ್ಯರು ಹೇಳ್ತಾರಂತ, ಅವ್ವ ಏನು ಆತಂಕ ಮಾಡಿಕೋಬೇಡ, ಇರೋ ಒಂದು ಜನ್ಮವನ್ನೇ ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದ ನನ್ನ ಅಪೇಕ್ಷೆ, ನನಗೆ ಈ ಸನ್ಯಾಸ ಮಾರ್ಗದೊಳಗೆ ನಡೆಯೋಕೆ ಅವಕಾಶ ಕೊಡು ಅಂದಾಗ, ಆಗಲಿ ಮಗನ ನಿನಗೆ ನಾ ಒಪ್ಪಿಗೆ ಕೊಟ್ಟೀನಿ, ನಂದೊಂದು ಮಾತಿಗೆ ನೀ ಒಪ್ಪಿಗೆ ಕೊಡಬೇಕು ಅಂತಾಳೆ. ಏನವ್ವ ಅಂತಂದರೆ, ನೋಡು ನಾ ನೆನೆಸಿದಾಗ ನೀ ಬರಬೇಕು, ಮತ್ತು ಕೊನೆಗೆ ಜೀವ ಬಿಟ್ಟಾಗ ಜೀವ ಬಿಡುವಾಗ ನೀನಿರಬೇಕು, ನೀನು ನನ್ನ ಎಲ್ಲ ಕರ್ಮಾದಿಗಳನ್ನು ಮಾಡಬೇಕು ಅಂತಂದಾಗ ಅದಕ್ಕೆ ಭಾಷೆಯನ್ನು ಶಂಕರಾಚಾರ್ಯರು ಕೊಟ್ಟರು ಅಂತ ಬರ್ತದೆ. ಮುಂದೆ ತಾಯಿ ನೆನೆಸಿದಾಗ ಬರಾಕ ಆಗಲಿಲ್ಲ ಅಂದರೂ ಕೂಡ ಅವರೇನಪ್ಪ ಅಂತಂದರೆ ತಾಯಿಯನ್ನು ನೆನೆಸ್ಕೋತಾ ಇರ್ತಿದ್ರು. ತಾಯಿ ನೆನೆಸಿದ್ರೆ ಅವ್ರಿಗೆ ಗುರ್ತಾಗ್ತಿತ್ತು ಅನ್ನೋ ಸಂದರ್ಭ. ಅವರೊಮ್ಮೆ ನೀರು ತುಂಬಾಕ ನದಿಗೆ ಹೋಗಬೇಕಾಗಿತ್ತಂತ, ಚೂರ್ಣ ನದಿಗೆ. ಆವಾಗ ವಯಸ್ಸಾದ ನಾನು ನದಿ ಮಠ ನಡ್ಕೊಂಡು ಹೋಗಿ ಕೊಡ ತುಂಬ್ಕೊಂಡು ಬರೋದು ಭಾಳ ವಜ್ಜಿ, ಇಂಥ ಸಮಯದೊಳಗೆ ಮಗ ಜೊತೆಗಿದ್ರೆ ಎಷ್ಟು ಸಹಾಯ ಆಕ್ಕಿತ್ತಲ್ಲ ಅಂತ ತಾಯಿ ನೆನೆಸಿದ್ಲಂತೆ. ಆವಾಗ ನೆನೆಸ್ಕೋತ ಕಟ್ಟಿ ಮ್ಯಾಗ ಕುಂತಲು, ಕೊಡ ಮಗ್ಲಿಟ್ಕೊಂಡು ನದಿ ಮಠ ಹೆಂಗೆ ಹೋಗ್ಲಿಪ್ಪ ದೇವ್ರ ಅಂಥೇಳಿ. ಆಗ ಶಂಕರಾಚಾರ್ಯರಿಗೆ ಗುರ್ತಾತು, ಹಿಮಾಲಯದಾಗಿದ್ದಂಥ ಶಂಕರಾಚಾರ್ಯರಿಗೆ. ಆವಾಗ ತಾಯಿ ನೆನೆಸಾಕತ್ತಾಳ ಅಂತ ನೆನೆಸ್ಕೊಂಡು ಅವರು ದೇವರನ್ನು ಪ್ರಾರ್ಥನೆ ಮಾಡಿದ್ರಂತ, ದೇವರೇ ನಾನು ಸಮಾಜಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟೀನಿ,
ನನ್ನ ಆತ್ಮಕಲ್ಯಾಣ ಸಮಾಜ ಕಲ್ಯಾಣವೇ ನನ್ನ ಗುರಿ. ಆದರೆ ನನಗಾಗಿ ನೀನೊಂದನ್ನು ಮಾಡು. ನನ್ನ ತಾಯಿ ನನ್ನನ್ನು ನೆನೆಸ್ಕೊಳ್ತಾ ಇದ್ದಾಳೆ. ಮುಪ್ಪಾವಸ್ಥೆ ಒಳಗಿರುವಂಥ ತಾಯಿ ನೀರು ತರಕ ನದಿಗೆ ಹೋಗ್ಲಿಕ್ಕೂ ಆಯಾಸವಲ್ಲ ಅಂತ ಅನ್ನೋ ಸಮಯ ಬಂದದ. ನದಿಯನ್ನು ದಿಕ್ಕು ಬದಲಿ ಮಾಡಿ ಮನೆ ಮುಂದೆ ಹರಿಸಿದ್ರೆ ತಾಯಿಗೆ ಒಂದಿಟ್ಟು ಅನುಕೂಲ ಆಗ್ತದಂತ ಬೇಡಿದರೆ ಚೂರ್ಣಾ ನದಿ ದಿಕ್ಕು ಬದಲಿ ಮಾಡಿ ಅವ್ರ ಮನೆ ಮುಂದನ ಹರಿಯಾಕತ್ತಂತ. ತಾಯಿ ಪಾದಕ್ಕೆ ನೀರು ಸೋಕಿದಾಗ ಅವರಿಗೆ ಅರಿವಿಗೆ ಬಂತು, ಅಲ್ಲ ನದಿನೇ ನನ್ನ ಬಾಗಿಲಿಗೆ ಬಂತಲ್ಲ ಶಂಕರ, ನೆನೆಸಿಗುದ್ರೊಳ್ಳಿ ಎಂಥ ಸಹಾಯ ಮಾಡಿದೆಲ್ಲ ಅಂತಂದಿದ್ರಂತೆ. ಇನ್ನು ಅವ್ರ ದೇಹ ಬಿಡುವಾಗ ಮಗನ ನೆನೆಸ್ಕೋತೇ ಇದ್ದರು. ಆಗ ಶಂಕರಾಚಾರ್ಯರು ಎಲ್ಲಿದ್ದರೋ ಏನೋ ಧಾವಿಸಿ ಬರ್ತಾರ ತಾಯಿಯ ಕಡೆಗೆ. ಜನ ಎಲ್ಲ ಪಾದಕ್ಕೆ ನೀರು ಕೊಟ್ಟು ಒಳಗೆ ಕರೀತಾರೆ. ತಾಯಿ ಮುಖ ನೋಡ್ತಾರೆ. ಕೊನೆಯ ಹಂತಕ್ಕೆ ಬಂದು ತಲುಪಿರ್ತದೆ, ಇನ್ನೇನು ಜೀವ ಬಿಡೋದು ಕೆಲ ಕ್ಷಣ. ಆಗ ತಾಯಿಯ ತಲೆಗೆಲ್ಲ ಕೈಯಾಡಿಸಿ ಮುಖ ನೋಡಿ ಮಾತಾಡಿಸಿ ಆಗ ಗುರ್ತು ಹಿಡಿದಂಥ ಸಂದರ್ಭ. ಕೇವಲ ಶಂಕರ ಶಂಕರ ಅಂತ ಮಗನ್ನೇ ನೆನೆಸ್ಕೋತ ಆ ಜೀವ ಹಿಡ್ಕೊಂಡು ಕೂತಿರ್ತಕ್ಕಂಥ ತಾಯಿಯ ಕಿವಿ ಒಳಗೆ ಕೊನೆಯ ಮಂತ್ರವನ್ನು ಹೇಳಿ, ಅವ್ವ ನಾ ಬಂದಿದ್ದೀನಿ, ನಿನ್ನ ಇಚ್ಛೆಯನ್ನು ನಾನು ಈಡೇರಿಸ್ಲಿಕ್ಕೆ ಬಂದಿದ್ದೀನಿ, ನನ್ನ ಕರ್ತವ್ಯ ನಾ ಮಾಡ್ತೀನವ ಅಂತ ಹೇಳಿ ನೀನು ಶಾಂತವಾಗಿ ದೇಹ ಬಿಡು ಅಂತ ಕೇಳಿಕೊಂಡಾಗ ತಾಯಿ ದೇಹ ಬಿಟ್ಲು ಅನ್ನುವಂಥ ಸಂದರ್ಭ. ಆಗ ತಾಯಿ ಅಂತ್ಯ ಸಂಸ್ಕಾರ ನಾನೇ ಮಾಡ್ತೇನೆ ಅಂತ ಅಂದುಕೊಳ್ಳೆ ಸಮಾಜ ಎಲ್ಲ ವಿರೋಧ ಮಾಡ್ತದಂತ ಶಂಕರಾಚಾರ್ಯರಿಗೆ. ಸನ್ಯಾಸಿಯಾಗಿ ನೀನು ತಾಯಿ ಅಂತ್ಯ ಸಂಸ್ಕಾರ ಏನು ಮಾಡೋದು, ಇದು ಧರ್ಮ ವಿರುದ್ಧ ಅಂತ ಜನ ಎಲ್ಲ ಅಂದರು, ಶಾಸ್ತ್ರ ವಿರುದ್ಧ ಅಂತ ಜನ ಅಂದರು, ಇದನ್ನು ನಾವು ಒಪ್ಪೋದಿಲ್ಲ ಅಂದರು. ಆಗಲೂ ಶಂಕರಾಚಾರ್ಯರು ಯಾವ ಶಾಸ್ತ್ರದೊಳಗೆ ಏನು ಹೇಳಿದ್ರೇನು, ನಾ ಮಾಡೋ ಕರ್ತವ್ಯವನ್ನು ನಾ ಮಾಡ್ತೇನೆ, ತಾಯಿ ದೇವರಿಗೆ ನಾನು ಮಾತು ಕೊಟ್ಟಿದ್ದೇನೆ, ಅದನ್ನು ನಾನು ನಡೆಸ್ಕೊಡ್ತೀನಿ. ತಾಯಿಯನ್ನು ತಾಯಿ ಅನ್ನೋದರಿಂದ ನನ್ನ ಸನ್ಯಾಸಕ್ಕೆ ಯಾವ ಭಂಗ ಬರ್ತದಪ್ಪ, ಇದು ಯಾವ ಶಾಸ್ತ್ರ ಹೇಳ್ಯದ? ತಾಯಿ ಅಂತ್ಯ ಸಂಸ್ಕಾರ ಮಾಡಿದರೆ ನನ್ನ ಸನ್ಯಾಸ ಕೆಡುವಂಥ ಸಂದರ್ಭ ಬರ್ತದಂತ ಯಾರು ಹೇಳೋರವರು ಅಂತ ವಾದ ಮಾಡಿ ಶಂಕರಾಚಾರ್ಯರು ತಾಯಿ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಸಮಾಜ ಹಿಂಗಾದ್ರೆ ನಿಮ್ಮನ್ನು ನಾವು ಬಹಿಷ್ಕಾರ ಹಾಕ್ತೀವಿ, ನಾವು ಯಾರೂ ಅಂತ್ಯ ಸಂಸ್ಕಾರಕ್ಕೆ ಬರುವುದಿಲ್ಲ ಅಂತಂದಾಗ ಬಹಿಷ್ಕಾರ ನೀವೇನು ಹಾಕುವುದದೆ, ನಾನು ನಿಮ್ಮನ್ನೆಲ್ಲ ತೊರೆದು ಸನ್ಯಾಸಿ ಆದ ಮೇಲೆ ಬಹಿಷ್ಕಾರದ ಪ್ರಶ್ನೆನೇ ಇಲ್ಲ, ಬರೋರು ಬರ್ರಿ ಬಿಡೋರು ಬಿಡ್ರಿ ಅಂತ ಹೇಳಿ ತಾವೇ ಸ್ವತಃ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರ ಅನ್ನುವಂಥದ್ದು. ಅಷ್ಟೇ ಅಲ್ಲದನ ತಾಯಿಗೆ ಮಗನಾಗಿ ಮಾಡಬೇಕಾದ ಪಿಂಡದಾನ ಕಾರ್ಯವನ್ನೂ ಮಾಡಿ ತಾಯಿಯ ಆತ್ಮಶಾಂತಿಯನ್ನು ಕೋರ್ತಾರ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ವಿವೇಕಾನಂದರು ಕೂಡ ಸನ್ಯಾಸಿಯಾಗಿ ಅವರು ಸಂಚಾರ ಮಾಡುವ ಸಂದರ್ಭದಲ್ಲಿ ತಾಯಿಯನ್ನು ನೆನೆಸಲಾರದೇ ಇರುವುದಿಲ್ಲ, ತಾಯಿ ಆಶೀರ್ವಾದವನ್ನು ಆಗಾಗ ಪಡ್ಕೊಳ್ಳಾರ್ದೇ ಇರುವುದಿಲ್ಲ. ಒಂದು ಸಂದರ್ಭಕ್ಕೆ ಬರೀತಾರೆ, ತಾಯಿ ಕಷ್ಟದೊಳಗಿರುವಾಗ ಮಹಾರಾಜರಿಗೆ ಪತ್ರ ಬರೆದಿರ್ತಾರೆ, ಮಹಾರಾಜರೇ ನಾನು ಸನ್ಯಾಸಿಯಾಗಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಅಂತ ನಾನು ಸಮಾಜದ ಸೇವೆಯಲ್ಲಿ ನಿರತನಾಗಿದ್ದೇನೆ, ದಯಮಾಡಿ ನನ್ನ ತಾಯಿ ನನ್ನನ್ನು ನೆನೆಸಿಕೊಂಡು ದುಃಖ ಪಡ್ತಿರ್ತಾರೆ, ಮುಪ್ಪಾವಸ್ಥೆಯಲ್ಲಿದ್ದಾರೆ, ಅವರಿಗೆ ಅನೇಕ ತೊಂದರೆಗಳು, ನೀವು ಸಹಾಯ ಮಾಡಬೇಕು ಅಂತ ಪತ್ರ ಬರೆದಿರ್ತಾರೆ ಅನ್ನುವಂಥದ್ದನ್ನು ನೋಡ್ತೀವಿ. ಹೀಗೆ ಎಲ್ಲ ಸಂದರ್ಭಗಳನ್ನು ನೋಡ್ತಾ ಬಂದಾಗ ತಾಯಿಗೆ ಎಲ್ಲರೂ ಕೂಡ ಗೌರವ ಕೊಟ್ಟಿರುವಂತಹದ್ದನ್ನು ನೋಡ್ತೀವಿ. ತಾಯಿಯ ಸ್ಥಾನವೇ ಅಂಥದ್ದು. ಹಾಗಾಗಿ ಹೆಂಡತಿಗಿರದ, ಅಕ್ಕ ತಂಗಿಯರಿಗಿರದ, ಆಯಿ ಇನ್ಯಾರಿಗೆ ಇರದಂಥ ಆ ಸ್ಥಾನ ತಾಯಿಗೆ ಇದೆ ಅನ್ನುವಂಥದ್ದನ್ನು ನೋಡಿದರೆ ಅದಕ್ಕೆ ಹೇಳ್ತಾರ, ದೇವರು ತಾನು ಭೂಮಿಗೆ ಬರಲಾರದೆ ತಾಯಿಯನ್ನು ಕಳಿಸಿದ್ದಾನೆ ಅನ್ನುವಂಥ ಮಾತನ್ನು ನಾವು ಕೇಳ್ತೀವಿ. ಹಾಗಾಗಿ ತಾಯಿಯಲ್ಲಿ ಅಂಥ ಪ್ರೀತಿಯನ್ನು, ಮಮತೆಯನ್ನು, ವಾತ್ಸಲ್ಯವನ್ನು ನೋಡ್ತೀವಿ. ಅಂಥ ಗುಣ ಅದು ಮತ್ಯಾರಿಗೂ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಂತ ಹೇಳ್ತಾ ತಾಯಿಯನ್ನು ಗೌರವಿಸುವಂಥ ಸಂದರ್ಭ ಇದು. ಮಹಿಳಾ ಸಮಾವೇಶ ಅಂದರೆ ಒಟ್ಟಾರೆ ಮಹಿಳೆಯರಿಗೆ ಗೌರವ ಕೊಡ್ತಾ ಬಂದರೂ ಕೂಡ ಎಲ್ಲಕ್ಕೂ ಮಿಗಿಲಾಗಿ ನಿಲ್ಲುವಂಥ ಆ ಸ್ಥಾನ ತಾಯಿಯ ಸ್ಥಾನವಾದದ್ದರಿಂದ ಆ ತಾಯಿಗೆ ನಾವೆಲ್ಲರೂ ಕೂಡಿ ಗೌರವಿಸೋಣ ಅನ್ನುವಂಥ ಮಾತು. ಅದರ ಜೊತೆಗೇನಪ್ಪ ಅಂದರೆ ಆಧುನಿಕವಾಗಿ ನಾವೆಲ್ಲ ಬೆಳೀತಾ ಇದ್ದೇವೆ ಅಂದರೂ ಕೂಡ ಆ ಒಂದು ಹಿಂದಿನ ರೀತಿ ರಿವಾಜುಗಳನ್ನು, ಹಿರಿಯರು ನಡೆಸ್ಕೊಂಡು ಬಂದಿರುವಂಥ ಒಂದು ನೀತಿಪೂರ್ವಕವಾಗಿರುವಂಥ, ಸೌಜನ್ಯಪೂರ್ಣವಾಗಿರುವಂಥ ಆಚಾರಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅನ್ನೋದನ್ನು ಲಕ್ಷ್ಯದಲ್ಲಿಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಬಹಳವಾದದ್ರಿಂದ ಹೆಚ್ಚಿಗೆ ಮಾತಿಗಿಳಿಲಾರದೆ ನಮ್ಮ ಮಹೇಶ್ವರ ದೇವರ ನಿರಂಜನ ಪಟ್ಟಾರಿಕಾರ ಮಹೋತ್ಸವದ ಸಂದರ್ಭ ಇದು. ನಾಳೆನೇ ಅದ್ಧೂರಿ ಕಾರ್ಯಕ್ರಮ ನಡೆಯುವಂಥದ್ದಿದೆ. ಅವರು ಪಟ್ಟಾಭಿಷಿಕ್ತರಾಗಿ
ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಸಿಂಹಾಸರೋಹಣ ಮಾಡುವಂಥವರು, ಧರ್ಮವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಹೊರುವಂಥವರು. ಅಂಥ ಮಹೇಶ್ವರ ದೇವರಿಗೆ ಶುಭಾಶಯವನ್ನು ನಾವು ಕೋರ್ತಾ, ನಾಳಿನ ಕಾರ್ಯಕ್ರಮವನ್ನೇ ತಾವೆಲ್ಲ ಕಣ್ತುಂಬಿಕೊಳ್ಳೋರಿದ್ದೀರಿ. ಆ ವಿಚಾರವಾಗಿ ಪೂಜ್ಯರೆಲ್ಲ ಹೇಳಿದ್ದಾರೆ. ಒಂದು ಮಾತು ಮತ್ತೊಮ್ಮೆ ನಾವು ಹೇಳೋದಂತಂದರೆ, ಸಮಯಕ್ಕೆ ಸರಿಯಾಗಿ ತಾವೆಲ್ಲ ಬರಬೇಕು, ಹೆಚ್ಚಿನ ಸಂಖ್ಯೆ ಒಳಗೆ ಬರಬೇಕು. ಕಾರ್ಯಕ್ರಮ ಮುಗಿಯುವವರೆಗೂ ಯಾವ ಗಡಿಬಿಡಿ ಇಲ್ಲದಂತೆ ಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಾಗ ತಾವು ಇರಬೇಕು ಅನ್ನುವಂಥ ಮಾತನ್ನು ಕೇಳಿಕೊಂಡು, ಕಾರಣ ಏನಂತಂದರೆ, ಮನೆಯನ್ನು ಮದುವೆ ಒಳಗೆ ಎಷ್ಟು ನೀವೆಲ್ಲ ಮೈ ಮರೆತು ದುಡಿತಿರ್ತೀರಿ, ಎಷ್ಟೆಲ್ಲ ಸಮಯ ಕೊಡ್ತೀರಲ್ಲ. ಅದಕ್ಕೆ ಒಬ್ಬರು ಹೇಳ್ತಾರೆ, ಒಂದು ಮದುವೆಗೆ ಇಷ್ಟೆಲ್ಲ ನೀವು ಸಂಭ್ರಮ ಪಡ್ತೀರಿ, ಸಡಗರ ಪಡ್ತೀರಿ, ಆದರೆ ಒಂದು ಪಟ್ಟಾಧಿಕಾರ ಅಂತಂದರೆ 1000 ಮದುವೆಗೆ ಸಮ ಅನ್ನುವಂಥ ಮಾತನ್ನು ನಾವು ಕೇಳ್ತೇವ್ರಿ. ಇದು ಎಲ್ಲ ಸಮಯಕ್ಕೂ ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ. ಇಂಥ ಸಂದರ್ಭವನ್ನು ನೀವು ಕಣ್ತುಂಬಿಕೊಳ್ಬೇಕು, ಕೈ ಮುಟ್ಟಿ ಮನಮುಟ್ಟಿ ಸೇವೆಯನ್ನು ಮಾಡಬೇಕು. ಆ ಸೌಭಾಗ್ಯಕ್ಕೆ ನೀವೆಲ್ಲ ಪಾತ್ರರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ